ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ MCCಯ ಸೆಕೆಂಡ್ ರೌಂಡ್ ಏನಿದೆ, ರಿಜಿಸ್ಟ್ರೇಷನ್ ಅಥವಾ ಪೇಮೆಂಟ್ ಇವತ್ತಿನಿಂದ ಸ್ಟಾರ್ಟ್ ಆಗಬೇಕು. ಸೊ ಸೀಟ್ ಮೆಟ್ರಿಕ್ಸ್ 7th and 8th ಸೀಟ್ ಮೆಟ್ರಿಕ್ಸ್ ವೆರಿಫಿಕೇಷನ್ ಬೈ ದ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ. ಸೊ ಸೀಟ್ ಮೆಟ್ರಿಕ್ಸನ್ನು ಇನ್ನೂ ಕೂಡ MCC ಅವರು ರಿಲೀಸ್ ಮಾಡಿಲ್ಲ. ಸೊ ಇವತ್ತಿನಿಂದ ನೀವು 14ನೇ ತಾರೀಕಿನ ತನಕ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು, ಹೊಸ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಯಾರ್ಯಾರು ಫಸ್ಟ್ ರೌಂಡಲ್ಲಿ ಫ್ರೀ ಎಕ್ಸಿಟ್ ಆಗಿದ್ದೀರಿ ಅವರು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಯಾರ್ಯಾರು ಅಡ್ಮಿಷನನ್ನು ಮಾಡ್ಕೊಂಡಿದ್ದೀರಿ ಅವರಿಗೆ ರಿಸೈನ್ ಮಾಡೋದಕ್ಕೆ ಟೈಮನ್ನು ಕೂಡ ಕೊಟ್ಟಿದ್ರು. ಸೊ ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂಥವರಿಗೂ ಕೂಡ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಇವತ್ತು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದು ನಿನ್ನೆ ಬಂದಿರುವಂಥ ಒಂದು ನೋಟಿಫಿಕೇಶನ್. ಸೊ ಇಲ್ಲಿ ನೋಡ್ಬೋದು, ಹೂ ಹ್ಯಾವ್ ನಾಟ್ ಟೇಕನ್ ಅಡ್ಮಿಷನ್. So in the details of the admitted round 1 candidates now up to 3 PM of the 9/8/2023 ಗೊತ್ತಿರಲಿ. ಅಂದರೆ ಸೊ 3 PM ಇವತ್ತು 3 ಗಂಟೆಯ ತನಕ ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು ನಾನು ನೋಡಿದರೆ MCC ಅವರ ರೌಂಡ್ ಏನಿದೆ ಸ್ವಲ್ಪ ಡಿಲೇ ಆಗುವಂಥ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಅಂದರೆ ಇವತ್ತು 3 ಗಂಟೆ ತನಕ ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಬೇಕು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಬೇಕು. ಅಟ್ಲೀಸ್ಟ್ ಒಂದು 2-3 ದಿನ ಲೇಟ್ ಆದರೂ ಕೂಡ MCC ಅವರ ಸೆಕೆಂಡ್ ರೌಂಡ್ ಒಂದು 2-3 ದಿನ ಲೇಟ್ ಆದರೂ ಕೂಡ ನಮಗೆ ಎಷ್ಟು ಉಪಯೋಗ ಆಗ್ತದೆ KEA ವಿದ್ಯಾರ್ಥಿಗಳಿಗೆ. ಯಾಕಂತಂದರೆ KEA ಅವರದ್ದು 16ನೇ ತಾರೀಕು ಫೈನಲ್ ರಿಸಲ್ಟ್ ಬರ್ತದೆ. ಸೊ ಅದು ಬಂದ ಮೇಲೆ ಸೊ ಅದನ್ನು ನೋಡಿಕೊಂಡು ಯು ಕ್ಯಾನ್ ಟೇಕ್ ಸಮ್ ಡಿಸಿಷನ್ಸ್ ಇನ್ ದ MCC. ಆ್ಯಕ್ಚುಲಿ ಪ್ಯಾರಲಲ್ ಆಗಿ ಇಷ್ಟೊತ್ತಿಗೆ ಫಸ್ಟ್ ರೌಂಡ್ ಮುಗಿಬೇಕಿತ್ತು ಕರ್ನಾಟಕದವ್ರದ್ದು, ಬಟ್ ಇರಲಿ. ಸೊ ಲೇಟಾಯ ದುರಸ್ತಾಯ ಅಂತೀವಲ್ಲ, ಹಾಗೆ ಬಂದಿದೆ, ಸ್ಟಾರ್ಟ್ ಆಗಿದೆ, ಖುಷಿ ಪಡೋಣಂತೆ. ಸೊ ಈ 18ನೇ ತಾರೀಕಿಗೆ ರಿಸಲ್ಟ್ ಬರ್ತದೆ. ಮುಂದೆ 28ನೇ ತಾರೀಕಿನವರೆಗೆ ನಿಮಗೆ ರಿಪೋರ್ಟಿಂಗ್ ಜಾಯ್ನಿಂಗ್ ಟೈಮ್ ಇದೆ. ಇದನ್ನು ಒಂದು 2-3 ದಿನ ಎಕ್ಸ್ಟೆಂಡ್ ಆದರೂ ಕೂಡ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಷ್ಟು ಹೆಲ್ಪ್ ಆಗ್ತದೆ, ಲೆಟ್ ಅಸ್ ವೇಟ್ ಫಾರ್ ದ್ಯಾಟ್. ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಇವತ್ತಿನಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಯಾರ್ಯಾರು ನೀವು ಅಡ್ಮಿಷನನ್ನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ MCC ಅವ್ರದ್ದು, ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈ ಒಂದು ಕೇಸಲ್ಲಿ ರಿಜಿಸ್ಟ್ರೇಷನ್ ಇವತ್ತು ಸ್ಟಾರ್ಟ್ ಆಗ್ಬೋದು. ಸೊ ಯಾಕಂದರೆ MCC ಅವರು ತಾವು ಹೇಳಿದ ಕರೆಕ್ಟ್ ಟೈಮಿಗೆ ಮಾಡ್ತಾರೆ. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ, 15ನೇ ತಾರೀಕು ತನಕ ಇದೆ. 1-2 ದಿನ ಎಕ್ಸ್ಟೆಂಡ್ ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ, ನೋಡೋಣಂತೆ. ಬಟ್ ಇವತ್ತಿನಿಂದ ರೆಡಿ ಆಗ್ತದೆ, ಅಂದರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಅವಾಗ ಚೆಕ್ ಮಾಡ್ತಾ ಇರಿ. ಸೊ ನಾನು ಕೂಡ ನೋಡ್ತಾ ಇರ್ತೀನಿ. MCC ವೆಬ್ಸೈಟ್ನಲ್ಲಿ ಏನಾದರೂ ಸೆಕೆಂಡ್ ರೌಂಡ್ ರಿಜಿಸ್ಟ್ರೇಷನ್ ಲಿಂಕನ್ನು ಕೊಟ್ಟರೆ ಅಥವಾ ಅದನ್ನು ನೋಟಿಫಿಕೇಷನ್ ನೀಡಿದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.